ಹಿಂದಿನ ಭಾಗದಲ್ಲಿ ಸರೋಜಾ ಮತ್ತು ಪ್ರವೀಣ್ ಅವ್ರ ಮಗಳು ಶ್ರುತಿಗೆ ಹುಡುಗನ್ ನೋಡಿ ಮದುವೆ ಮಾಡಿರ್ತಾರೆ. ಆದರೆ ಗ್ರ್ಯಾಂಡಾಗಿ ಮದುವೆ ಮಾಡಿದರೆ ಎಲ್ಲ ಎಲ್ಲಿ ಖರ್ಚಾಗುತ್ತೋ ಅನ್ನೋ ಕಾರಣಕ್ಕೆ ಶ್ರುತಿ ಮದುವೆನ ತುಂಬ ಸಿಂಪಲ್ ಆಗಿ ಮನೆಯಲ್ಲೇ ಮಾಡಿರ್ತಾರೆ. ಆದರೆ ಮಗ ಮಗ ಅಂತ ತಲೆ ಮೇಲೆ ಹೊತ್ಕೊಂಡಿರೋ ಸರೋಜಾ ಮತ್ತು ಪ್ರವೀಣ್ಗೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಈ ಎಪಿಸೋಡ್ನಲ್ಲಿ ನೋಡೋಣ. ಮದುವೆ ಆಗಿ ತುಂಬ ದಿನ ಆದಮೇಲೆ ಶ್ರುತಿ ತನ್ನ ತವ್ರ ಮನೆಗೆ ಬಂದಿರ್ತಾಳೆ. ಹೆಣ್ಮಕ್ಳಿಗೆ ಎಷ್ಟೇ ಆದರೂ ತನ್ನ ತವ್ರ ಮನೆ ಮೇಲೆ ಅವರಿಗಿರೋ ಪ್ರೀತಿ ಮಾತ್ರ ಯಾವತ್ತೂ ಕಡಿಮೆ ಆಗಲ್ಲ. ಹಾಗೆ ಶ್ರುತಿನೂ ಕೂಡ. ಇದೇನಮ್ಮ ಇದು, ನಾನು ಬರ್ತೀನಿ ಅಂತ ಗೊತ್ತಿದ್ದು ಮನೇಲಿ ಎಲ್ಲ ಖಾಲಿ ಖಾಲಿ ಮಾಡ್ಕೊಂಡಿದ್ಯಲ್ಲ, ನನಗಂತೂ ತುಂಬ ಹಸುವಾಗ್ತಿದೆ, ಏನಾದರೂ ಮಾಡಿಕೊಡು ಬೇಗ. ಅಯ್ಯೋ ನಾನೇನೇ ಮಾಡಲಿ, ನಿನ್ನ ಅಪ್ಪನ ಹತ್ರ ಹಣ ಇರಲಿಲ್ಲ, ಅದಕ್ಕೆ ಮನೆಗೆ ಯಾವ ದಿನಸಿನೂ ತಂದಿಲ್ಲ. ಅಲ್ಲ, ನಮ್ಮನೆ ಪರಿಸ್ಥಿತಿ ನಿನಗೆ ಗೊತ್ತು ತಾನೇ, ಮತ್ತು ಹೊಸದಾಗಿ ತಿಳ್ಕೊಂಡವ್ರ ಹಾಗೆ ಹೇಳ್ತಾ ಇದೆಯಲ್ಲೇ ಶ್ರುತಿ, ನಾನಾದರೂ ಏನು ಮಾಡಲಿ ಹೇಳು? ಹೌದೌದು, ತುಂಬ ಚೆನ್ನಾಗೇ ಗೊತ್ತು ನಿಮ್ಮ ಬಗ್ಗೆ. ಪೇಟೆನಲ್ಲಿರೋ ನಿನ್ನ ಮಗ ಬಂದಿದ್ದಿದ್ರೆ ಇಷ್ಟೊತ್ತಿಗೆ ನಿನ್ನ ಗಂಡನ ಹತ್ರನೂ ಹಣ ಇರ್ತಿತ್ತು, ನಿನ್ನ ಹತ್ರನೂ ಹಣ ಬರ್ತಿತ್ತು ಅಲ್ವಾ? ಏ ಶ್ರುತಿ, ಯಾಕೆ ಹಾಗೆ ಮಾತಾಡ್ತೀಯ ನೀನು? ಅವನು ನಿನಗೆ ತಮ್ಮ ಅಲ್ವೇನೆ? ಪಾಪ ಏನೋ ನಿನಗಿಂತ ಚಿಕ್ಕೋನು ಅಂತ ಅದಕ್ಕೆ ತುಂಬ ಪ್ರೀತಿಯಿಂದ ನೋಡ್ಕೋತೀವಿ, ಅದಕ್ಕೆ ನೀನು ಹೀಗೆಲ್ಲ ಸಿಟ್ಟು ಮಾಡ್ಕೋತೀಯಲ್ಲೇ? ಏ ಸಾಕು ಸುಮ್ಮನಿರಮ್ಮ ನೀನು, ನಿಮ್ಮ ನಾಟಕ ನನಗೇನು ಹೊಸ್ತೇನಲ್ಲ. ಆದರೆ ಹೀಗೆ ಮಾಡಿ ನನ್ನ ಗಂಡನ ಎದುರಿಗೂ ತೋರಿಸ್ಕೋಬೇಡಿ, ಆಮೇಲೆ ನನ್ನ ಗಂಡ ಈ ಕಡೆ ತಲೆ ಹಾಕೋಕ್ಕೂ ಬಿಡಲ್ಲ ನನಗೆ. ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೂ ಅಪರೂಪಕ್ಕೊಂದಿನ ತವ್ರ ಮನೆಗೆ ಬಂದರೂ ನಮ್ಮ ದುಡ್ಡಲ್ಲೇ ಎಲ್ಲಾನು ತಂದು ಮಾಡ್ಕೊಂಡು ತಿನ್ಕೊಂಡು ಹೋಗಬೇಕು. ಏನು ಮಾಡೋದು ಹೇಳು? ಯಾಕೆ ಶ್ರುತಿ ಹೀಗೆಲ್ಲ ಮಾತಾಡ್ತೀಯ ನೀನು? ನನಗೆ ನೀನು ಬೇರೆ ಅಲ್ಲ, ನನ್ನ ಮಗ ಬೇರೆ ಅಲ್ಲ ಕಣೆ. ಹೌದೌದು, ಇಷ್ಟು ವರ್ಷದಲ್ಲಿ ತುಂಬ ಸಾರಿ ನೋಡಿದ್ದೀವಿ ನಾವಿಬ್ರು ಬೇರೆ ಬೇರೆ ಅಲ್ಲ ಅನ್ನೋದು. ರೀ, ಅಮ್ಮ ದುಡ್ಡು ಕೊಡ್ತಾಳಂತೆ, ಹಾಗೆ ಬೈಕಲ್ಲಿ ಹೋಗಿ ಚಿಕನ್ ತಗೋಬರ್ರಿ. ಪಾಪ ಶ್ರುತಿ ಗಂಡನೆದ್ರಿಗೆ ತನ್ನ ತವ್ರ ಮನೆ ಮರ್ಯಾದೆ ಉಳಿಸೋಕ್ಕೋಸ್ಕರ ತನ್ನ ಹಣನೇ ಕೊಟ್ಟು ಅಮ್ಮ ಕೊಟ್ಟಿರೋದು ಅಂತ ಸುಳ್ಳು ಹೇಳ್ತಾಳೆ. ಹಾಗೆ ಮನೆಗೆ ಏನೇನು ಬೇಕೋ ಎಲ್ಲನೂ ತರಿಸ್ತಾಳೆ. ಏನು ಮಾಡೋಕ್ಕಾಗತ್ತೆ, ಹೆಣ್ಮಕ್ಳೇ ಹೀಗೆ. ತವ್ರ ಮನೆಯವ್ರ ಮೇಲೆ ಎಷ್ಟೇ ಕೋಪ ಬಂದರೂ ಕೂಡ ಅವ್ರನ್ನ ತನ್ನ ಗಂಡನ ಮನೆಯವ್ರ ಎದುರಿಗೆ ಬಿಟ್ಕೊಡೋಕೆ ಯಾವ ಹೆಣ್ಮಕ್ಳು ಮನಸ್ಸು ಒಪ್ಪಲ್ಲ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಪ್ರವೀಣ್ ಮತ್ತು ಸರೋಜಾ ಮಗನ ಮದುವೆ ಮಾಡೋಕೆ ನಿರ್ಧಾರ ಮಾಡ್ತಾರೆ. ಆದರೆ ಶ್ರುತಿ ಮದುವೆ ಹಾಗಲ್ಲ. ಶಿವು ಮದುವೆನ ತುಂಬ ಅಂದರೆ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ. ಊರು ಮನೆ ನೆಂಟರು ದಿಷ್ಟರು ಎಲ್ಲರೂ ಕರೆದು ಮನೆಯೆಲ್ಲ ಡೆಕೋರೇಟ್ ಮಾಡಿ 6-7 ಕುರಿ ಕಡ್ದು ತುಂಬ ಅಂದರೆ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ. ನೋಡು, ನಿನ್ನ ಮದುವೆ ಮಾಡುವಾಗ ನಿನ್ನ ತಂದೆ ತಾಯಿಗೆ ಹಣನೇ ಇರಲಿಲ್ಲ, ಎಲ್ಲ ಅರ್ಧೇ ಹೋಗಿದೆ ನಮ್ಮ ಮನೇಲಿ ಅಂತ ಹೇಳಿ ಸಿಂಪಲ್ ಅಂದರೆ ಸಿಂಪಲ್ಲಾಗಿ ಮದುವೆ ಮಾಡಿದರು. ಕರೆಕ್ಟಾಗಿ ಮನೆಗೂ ಒಂದು ಡೆಕೋರೇಷನ್ ಮಾಡಿರಲಿಲ್ಲ. ಆದರೆ ಇವಾಗ ಡೆಕೋರೇಷನ್ ಏನು ಕೇಳ್ತೀಯಾ? ಸಾಲಾಗಿ 5-6 ಕುರಿ ಕಡಿಯೋದೇನು ಕೇಳ್ತೀಯಾ? ಹಳೆ ನೆಂಟರು ಹೊಸ ನೆಂಟರು ಎಲ್ಲರೂ ಕರೆದಿದ್ದಾರೆ. ಇವ್ರ ಮಗ ಸೊಸೆಗಾದರೆ ಲಕ್ಷ ಲಕ್ಷ ಕೊಟ್ಟು ಬಂಗಾರ ಬಟ್ಟೆ ಎಲ್ಲ ತೆಗಿಯೋಕ್ಕಾಗತ್ತೆ. ಹೋಗ್ಲಿ ಬಿಡು ಪಿಂಕಿ, ಇವಾಗ ಅದೆಲ್ಲ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ನೋಡಿದ್ಯಾ, ಸರೋಜಾ ಮತ್ತು ಪ್ರವೀಣ ಅಲ್ಲ, ಮಗಳ ಮದುವೆಲಿ ಒಂದು ಶಾಮಿಯಾನ ಕೂಡ ನೆಟ್ಟಿಗೆ ಹಾಕ್ಸಿರ್ಲಿಲ್ಲ. ಆದರೆ ಇವಾಗ ಮಗನ ಮದುವೆಗೆ ನೋಡು, ಸ್ಟೇಜ್ ಅಂತೆ, ಹಾಡಂತೆ, ಡೆಕೋರೇಷನು ಎಲ್ಲ ಮಾಡಿಸಿದ್ದಾರೆ. ಅದೇ ಕಣೆ, ಮಗನ ಮದುವೆಗೆ ಖರ್ಚು ಮಾಡಿರೋದ್ರಲ್ಲಿ 1/4% ಮಗಳ ಮದುವೆಗೆ ಮಾಡಿದಿದ್ರು ಪಾಪ ಆ ಹುಡುಗಿ ತುಂಬ ಖುಷಿ ಆಗ್ತಿದ್ಲು ಕಣೆ. ಹೌದು ಕಣೆ, ಇವಾಗ ಇದೆಲ್ಲ ನೋಡಿ ಶ್ರುತಿ ಪಾಪ ಅದೆಷ್ಟು ಬೇಜಾರು ಮಾಡ್ಕೊಂಡ್ಲೋ ಏನೋ. ಪಾಪ ಯಾರಿಗಾದ್ರೂ ಬೇಜಾರಾಗತ್ತೆ ಕಣೆ. ನೋಡು, ತಾಯಿ ತಂದೆಗೆ ಹೆಣ್ಮಕ್ಳು ಅಂದರೆ ಅಷ್ಟು ಸಸಾರನಾ? ಹೋಗ್ಲಿ ಬಿಡು, ಏನು ಮಾಡೋಕ್ಕಾಗತ್ತೆ ಹೇಳು? ಇವ್ರು ಇಷ್ಟೆಲ್ಲ ಮಾಡಿದ್ದಕ್ಕೆ ಆ ದೇವರು ಶ್ರುತಿಗೊಂದು ಒಳ್ಳೆ ಗಂಡನ ಮನೆ ಕೊಟ್ಟಿದ್ದಾನೆ. ದೇವ್ರಂತ ಗಂಡ ಸಿಕ್ಕಿದ್ದಾನೆ ಕಣೆ, ಅಷ್ಟು ಸಾಕು ಪಾಪ. ನಿಜ ಕಣೆ ಶ್ರುತಿ, ನಿನ್ನ ತಂದೆ ತಾಯಿ ನಿನ್ನ ಕೇರ್ ಮಾಡಿಲ್ಲ, ಅದಕ್ಕೆ ದೇವ್ರು ಮಾತ್ರ ನಿನಗೆ ದೇವ್ರಂತ ಗಂಡನ ಕೊಟ್ಟಿದ್ದಾನೆ. ಅದೇ ಖುಷಿ. ಏನು ಮಾಡೋಕ್ಕಾಗತ್ತೆ ಹೇಳು ಪಿಂಕಿ? ನಾವು ಪಡ್ಕೊಂಡ್ಬಂದಿರೋದು ನಮಗೆ ತಾನೇ. ಏ ಸಾಕು ಸುಮ್ಮನೆ ಇರು, ಏನು ಪಡ್ಕೊಂಡ್ಬಂದಿರೋದು? ನಿನ್ನ ತಂದೆ ತಾಯಿ ಇವಾಗಲೂ ಸಾಲ ಮಾಡಿನೇ ತಾನೇ ಮಗನ ಮದುವೆ ಮಾಡ್ತಿರೋದು. ಆದರೂ ಶ್ರುತಿ, ತಂದೆ ತಾಯಿನೇ ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಭೇದ ಮಾಡಿದ್ರೆ ಇನ್ನು ಬೇರೆಯವರೆಲ್ಲ ಇನ್ನೇನು ಮಾಡಲ್ಲ? ನೀನೇ ಯೋಚನೆ ಮಾಡು. ಸರಿ, ಏನೋ ನನಗೂ ಬೇಜಾರಾಯಿತು, ಅದಕ್ಕೆ ಹೇಳಿದೆ. ನೀನು ಬೇಜಾರು ಮಾಡ್ಕೋಬೇಡ ಕಣೆ. ಊರಿನವ್ರ ಮಾತು, ಪಿಂಕಿ ಮಾತು, ಎಲ್ಲರೂ ಹೇಳೋ ಮಾತು ಶ್ರುತಿಗೆ ಕೂಡ ಸರಿಯಾಗಿದೆ ಅನಿಸುತ್ತೆ. ಆದರೆ ಏನು ಮಾಡೋದು? ಇದೇ ವಿಷಯಕ್ಕೆ ಸಂಕಟಪಟ್ಟು ಕಣ್ಣೀರು ಹಾಕಿದ್ರೆ ಆಮೇಲೆ ತವ್ರ ಮನೆಗೆ
ಕಷ್ಟ ಆಗತ್ತೆ ಅಂತ ಸುಮ್ಮನೆ ಆಗ್ತಾಳೆ. ಅಂತೂ ಇಂತೂ ಮಗನ ಮದುವೆ ಮುಗಿಯತ್ತೆ. ಸ್ವಲ್ಪ ದಿನಾನೂ ಕಳೆಯುತ್ತೆ. ಇವಾಗ ಮನೆಗೆ ಸೊಸೆ ಬಂದಿದ್ದಾಳೆ. ಸೊಸೆ ಬಂದಮೇಲೆ ಏನೆಲ್ಲ ಬದಲಾಗತ್ತೆ ನೋಡಿ ಶಿವು. ಇಷ್ಟು ದಿನ ಆದರೆ ಏನೋ ನಿಮಗೆ ಮದುವೆ ಆಗಿರಲಿಲ್ಲ, ಆದರೆ ಇವಾಗ ಹಾಗಲ್ಲ, ನಿಮಗೆ ಮದುವೆ ಆಗಿದೆ. ಇರೋ ಬರೋ ದುಡ್ಡೆಲ್ಲ ನಿಮ್ಮ ಅಪ್ಪ ಅಮ್ಮನಿಗೆ ಕೊಟ್ಟರೆ ಆಮೇಲೆ ನಮಗೆ ಅಂತ ಏನಿದೆ, ಕೊನೆಗೆ ಬರೀ ಖಾಲಿ ಕೈ ಆಗತ್ತೆ ಅಷ್ಟೇ, ತಿಳ್ಕೊಳ್ಳಿ ನೀವು. ರೇಷ್ಮಾ, ಪಾಪ ಕಣೆ ಅಪ್ಪ ಅಮ್ಮ, ಎಷ್ಟೊಂದು ಕಷ್ಟಪಟ್ಟು ನನ್ನ ಓದಿಸಿದ್ದಾರೆ ಗೊತ್ತಾ ನಿಂಗೆ. ಅಯ್ಯೋ ಸಾಕು, ಸುಮ್ಮನೆ ಇರಿ. ಯಾರು ಏನು ಸುಮ್ಮನೆ ಓದಿಸಲ್ಲ. ಓದಿಸಿದ್ದಕ್ಕೆ ಇಷ್ಟು ವರ್ಷ ದುಡ್ದಿದ್ದೆಲ್ಲ ನಿಮ್ಮನೆಗೆ ತಾನೇ ನೀವು ಕೊಟ್ಟಿರೋದು, ಅಲ್ಲಿಗೆ ಸರಿ ಆಯ್ತಲ್ಲ, ಇನ್ನೇನು. ಹಾಗಲ್ಲ ಕಣೆ ರೇಷ್ಮಾ, ನಿನಗೆ ಗೊತ್ತು ತಾನೇ ಮದುವೆ ಎಲ್ಲ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ಅಂತ. ಅದಕ್ಕೆಲ್ಲ ಹಣ ಸುಮ್ಮನೆ ಬರುತ್ತಾ ಹೇಳು? ಎಲ್ಲ ಸಾಲ ಮಾಡಿನೇ ಮಾಡಿರೋದು. ಪಾಪ ಇವಾಗ ಆ ಸಾಲನೆಲ್ಲ ವಾಪಸ್ ಕೊಡದೇ ಇದ್ರೆ ಸಾಲ ಕೊಟ್ಟೋರು ಅವರೆಲ್ಲ ಸುಮ್ಮನೆ ಇರ್ತಾರಾ ಹೇಳು? ಅಯ್ಯೋ ಸಾಕು, ಸುಮ್ಮನೆ ಇರ್ತೀರಾ? ಅಲ್ಲ, ನೀವೇನು ಕೇಳ್ಕೊಂಡಿದ್ರಾ ಸಾಲ ಮಾಡಿ ಇಷ್ಟೆಲ್ಲ ಗ್ರ್ಯಾಂಡಾಗಿ ನನ್ನ ಮದುವೆ ಮಾಡಿ ಅಂತ? ಇಲ್ಲ ತಾನೇ. ಅಲ್ಲ, ಅವ್ರಿಗೆ ಬೇಕಾಗಿತ್ತು ಮಾಡಿದ್ರು, ಅವರಿಷ್ಟಕ್ಕೆ ಅವರೇ ಸಾಲ ಮಾಡಿ ಇಷ್ಟೆಲ್ಲ ಮಾಡಿದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಇವ್ರು ಸಾಲ ಮಾಡಿರೋದನ್ನ ನಾವು ಜೀವನ ಪೂರ್ತಿ ತೀರಿಸ್ತಾ ಇರೋಕ್ಕಾಗತ್ತಾ? ನೀವೇ ಯೋಚನೆ ಮಾಡಿ. ಅದು ನಿಜಾನೇ ರೇಷ್ಮಾ, ಆದರೆ ಅಲ್ಲ ರೀ, ನೀವೇ ಯೋಚನೆ ಮಾಡಿ. ಈ ಹಳ್ಳಿನಲ್ಲಿ ಏನು ಅಂದರೆ ಏನೂ ಇಲ್ಲ. ನಿಮ್ಮ ಸಂಬಳನೇ ನಂಬ್ಕೊಂಡು ಎಲ್ಲ ಇರಬೇಕು. ಹೀಗೆ ಜೀವನ ಪೂರ್ತಿ ಇವ್ರು ಮಾಡಿರೋ ಸಾಲ ತೀರಿಸ್ತಾ ಇಲ್ಲೇ ಇದ್ದರೆ ನಮಗೆ ಅಂತ ಏನಾದರೂ ಮಾಡ್ಕೊಳ್ಳೋದು ಯಾವಾಗ? ನಮಗೆ ಹುಟ್ಟೋ ಮಕ್ಕಳಿಗೆ ನಾವು ಅಂತ ಏನಾದರೂ ಮಾಡಬೇಕು ತಾನೇ. ಹೌದು ರೇಷ್ಮಾ, ನನಗಿದೆಲ್ಲ ಯೋಚನೆನೇ ಬಂದಿಲ್ಲ. ನಾವು ನಾಳೆನೇ ಸಿಟಿಗೆ ಹೋಗೋಣ ಆಯ್ತಾ? ಮಗ ಸೊಸೆ ಹೀಗೆ ಮಾತಾಡ್ತಾ ಇರೋದನ್ನ ಸರೋಜಾ ಕೇಳಿಸ್ಕೊಂಡಿರ್ತಾಳೆ. ಆದರೆ ಗಂಡನ ಹತ್ರ ಹೇಳಿದ್ರೆ ಪಾಪ ಬೇಜಾರು ಮಾಡ್ಕೋತಾರೆ ಅಂತ ಯಾರಿಗೂ ಏನೂ ಹೇಳ್ದೇನೆ ಸುಮ್ಮನಾಗ್ತಾಳೆ. ಮಾರನೇ ದಿನ ಬೆಳಗ್ಗೆ ಮಗ ಸೊಸೆ ಇಬ್ರು ಸಿಟಿಗೆ ಹೊರಡ್ತಾರೆ. ಅರೆ, ಇದೇನೋ ಶಿವು, ಇದ್ದಕ್ಕಿದ್ದಾಗೆ ಸಿಟಿ ಕಡೆ ಹೊರಟಿದ್ಯಾ? ಮನೆ ಸಾಲ ಎಲ್ಲ ತೀರೋವರೆಗೂ ಇಲ್ಲೇ ಮನೇಲಿದ್ದೇ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದೆ, ಆದರೆ ಇದೇನು ಸಡನ್ ಆಗಿ? ಅಯ್ಯೋ ಸಾಕು, ಸುಮ್ಮನೆ ಇರಿಯಪ್ಪ. ಅಲ್ಲ, ನಿಮ್ಮ ಖುಷಿಗೆ ಸಾಲ ಮಾಡಿಕೊಂಡು ನನಗೆ ತೀರಿಸು ಅಂದರೆ ನಾನೇನು ದುಡ್ಡಿನ ಗಿಡ ನೆಟ್ಟಿದ್ದೀನ? ಯಾಕೋ ಹೀಗೆ ಮಾತಾಡ್ತಿದ್ಯಾ? ಏನು ಮಾತಾಡ್ತಿದ್ಯೋ ಶಿವು ನೀನು? ನೋಡಪ್ಪ, ನಾನೇನು ನಿನಗೆ ಅಷ್ಟೆಲ್ಲ ಸಾಲ ಮಾಡಿ ನನ್ನ ಮದುವೆ ಮಾಡು ಅಂತ ಹೇಳಿರಲಿಲ್ಲ. ನಿನ್ನ ದೊಡ್ಡಸ್ತನಕ್ಕೆ ತೋರಿಸೋಕೆ ನೀನು ಸಾಲ ಮಾಡ್ಕೊಂಡಿರೋದು. ನೀನು ಸಾಲ ಮಾಡಿ ನೀನೇ ತೀರಿಸ್ಕೊ, ನನಗಾಗಲ್ಲ. ನನಗೂ ಮದುವೆ ಆಗಿದೆ, ಹೆಂಡತಿ ಇದ್ದಾಳೆ, ನಾನು ಅವಳನ್ನ ನೋಡ್ಕೋಬೇಕು. ಯಾವಾಗಲೂ ನಿಮ್ಮ ಸಾಲ ಅದು ಇದು ಅಂತ ಇಲ್ಲೇ ಇರೋಕ್ಕಾಗಲ್ಲ. ಇದೇನೇ ಸರೋಜಾ, ನಿನ್ನ ಮಗ ಹೀಗೆ ಮಾತಾಡ್ತಾ ಇದ್ದಾನೆ? ಲೋ ಶಿವು, ಹೋಗ್ಬೇಡ, ನಿಂತ್ಕೊಳ್ಳೋ, ನನ್ನ ಮಾತು ಕೇಳೋ. ತಂದೆ ತಾಯಿ ಎಷ್ಟೇ ಕರೆದ್ರೂ ಶಿವು ತಿರುಗೂ ನೋಡ್ದೇನೆ ಹೆಂಡತಿ ಜೊತೆ ಹೊರಟೋಗ್ತಾನೆ. ಪಾಪ ಸರೋಜಾ ಮತ್ತು ಪ್ರವೀಣ್ ತುಂಬ ಬೇಜಾರು ಮಾಡ್ಕೋತಾರೆ. ಏನು ಮಾಡಬೇಕು ಅಂತಾನೆ ಗೊತ್ತಾಗದೆ ಸುಮ್ಮನಾಗ್ತಾರೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಒಂದಿನ ಬೆಳಗ್ಗೆ, ನೋಡಿ ಸರ್, ಈ ಮನೆ ಮತ್ತು ಮನೆ ಸುತ್ತ ಇರೋ ಜಾಗ ಎಲ್ಲನೂ ನಿಮ್ಮ ಮಗ ಸೊಸೆ ನಮಗೆ ಮಾರಿದ್ದಾರೆ. ಅಯ್ಯೋ, ಏನು ಹೇಳ್ತಾ ಇದ್ದೀರಾ ನೀವು? ನಾವು ಇಲ್ಲಿರುವಾಗಲೇ ಇದನ್ನು ಹೇಗೆ ಮಾರೋಕ್ಕಾಗುತ್ತೆ? ನಾವು ಹೇಳ್ತಿರೋದು ನಿಜ ಸರ್, ಬೇಕಾದರೆ ನೀವೇ ನೋಡಿ. ಈ ಪೇಪರ್ಸ್ ಎಲ್ಲ ನಿಮ್ಮದೇ ತಾನೇ? ಎಲ್ಲ ನಮ್ಮ ಹೆಸರಿಗಾಗಿದೆ. ಈ ಜಾಗನ ನಾವು 95 ಲಕ್ಷ ಕೊಟ್ಟು ತಗೊಂಡಿದ್ದೀವಿ. ಈ ವಿಷಯದ ಬಗ್ಗೆ ನಿಮ್ಮ ಮನೇಲಿ ನಿಮ್ಮ ಮಗ ಹೇಳಿದ್ದಾರೆ ಅಂದ್ಕೊಂಡ್ವಿ ಸರ್. ಈ ಜಾಗ, ಈ ಮನೆ ಎಲ್ಲನೂ ನಮ್ಮ ಹೆಸರಿಗಾಗಿದೆ. ಇನ್ಮೇಲಿಂದ ನೀವು ಇಲ್ಲಿ ಇರೋ ಹಾಗಿಲ್ಲ ಸರ್, ದಯವಿಟ್ಟು ಬೇರೆ ಕಡೆ ಹೋಗಿ. ಸರೋಜಾ, ಇದ್ದಕ್ಕಿದ್ದಾಗೆ ಹೋಗಿ ಅಂದರೆ ನಾವಿಬ್ರು ಎಲ್ಲಿಗೆ ಅಂತ ಹೋಗೋದೆ? ನಿನ್ನ ಮಗ ನಮ್ಮ ತಲೆ ಮೇಲೆ ಕಲ್ಲು ಚಪ್ಪಲಿ ಎಳೆದ್ಬಿಟ್ನಲ್ಲೇ ಸರೋಜಾ. ಮಗ ಮಾಡಿರೋ ನಂಬಿಕೆ ದ್ರೋಹಕ್ಕೆ ಸರೋಜಾ ಮತ್ತು ಪ್ರವೀಣ್ಗೆ ಆಕಾಶನೇ ತಲೆ ಮೇಲೆ ಬಿದ್ದಾಗತ್ತೆ. ಅದೇ ಟೈಮ್ಗೆ ಶ್ರುತಿ ತವ್ರ ಮನೆಗೆ ಬರ್ತಾಳೆ. ಅವಳಿಗೂ ಕೂಡ ಇರೋ ಎಲ್ಲ ವಿಷಯನೂ ಹೇಳ್ತಾರೆ. ಯಾವಾಗಲೂ ಮಗ ಮಗ ಅಂತ ತಲೆ ಮೇಲೆ ಹೊತ್ಕೋತಿದ್ರಲ್ಲ, ಇವಾಗ ನೋಡಿದ್ರಾ ನಿಮ್ಮ ಪ್ರೀತಿ ಮಗ ಹೇಗೆ ಮಾಡಿದ್ದಾನೆ ಅಂತ? ಅದಕ್ಕೆ ಹೇಳೋದು, ಹೆಣ್ಮಕ್ಳನ್ನೇ ಆಗಲಿ ಗಂಡು ಮಕ್ಳನ್ನೇ ಆಗಲಿ ಇಬ್ರು ಸಮನಾಗಿ ನೋಡಬೇಕು ಅಂತ. ಗಂಡು ಮಕ್ಕಳು ಅಂದಕ್ಕೂ ನಿಮ್ಗೇನು ಪದವಿ ತಂದು ಕೊಡಲ್ಲ, ಹೆಣ್ಮಕ್ಳು ಅಂದಕ್ಕೂ ನಿಮ್ಮನ್ನೇನು ಬೀದಿಗೆ ತಳ್ಳಲ್ಲ. ನೀವು ಹಾಗೆ ಭೇದ ಭಾವ ಮಾಡಿನೇ ನಿಮ್ಗೆ ಈ ಸ್ಥಿತಿ ಬಂದಿರೋದು. ಹೌದಮ್ಮ ಶ್ರುತಿ, ಮಗ ಅಂತ ಪ್ರೀತಿ ಮಾಡಿದ್ದಕ್ಕೆ ನಮಗಾಗಿದ್ರಲ್ಲಿ ತಪ್ಪೇನಿಲ್ಲಮ್ಮ, ತಪ್ಪೇ ಇಲ್ಲ. ನನಗೆ ಕ್ಷಮಿಸ್ಬಿಡಮ್ಮ, ನಮ್ಮಿಬ್ರು ದಯವಿಟ್ಟು ಕ್ಷಮಿಸ್ಬಿಡಮ್ಮ ಶ್ರುತಿ. ಅಯ್ಯೋ ಅಪ್ಪ, ಏನು ನೀವು ಹೀಗೆಲ್ಲ ಕ್ಷಮೆ ಕೇಳ್ತಿದ್ದೀರಲ್ಲ? ನೋಡಿ, ಹೀಗೆಲ್ಲ ಮಾಡಬೇಡಿ ಅಪ್ಪ. ಬನ್ನಿ ಅಪ್ಪ, ನಮ್ಮನೆಗೆ ಹೋಗೋಣ. ಮಗ ಇಲ್ದಿದ್ರೆ ಏನಾಯಿತು? ಮಗಳು ನಾನಿದ್ದೀನಲ್ವಾ, ನಾನಿರೋವರೆಗೂ ನೀವೆಲ್ಲೂ ಬೀದಿಗೆ ಬೀಳಲ್ಲ.
ಬನ್ನಿಯಪ್ಪ ನಮ್ಮನೆಗೆ ಹೋಗೋಣ. ಪ್ರೀತಿಯಿಂದ ಸಾಕಿದ ಮಗ ತಂದೆ ತಾಯಿನ ಬೀದಿಗೆ ಬಿಟ್ಟು ಹೆಂಡತಿ ಜೊತೆ ಹೋಗ್ತಾನೆ. ಕೊನೆಗೂ ಸರೋಜಾ ಮತ್ತು ಪ್ರವೀಣ್ಗೆ ತಮ್ಮ ಮಗಳೇ ಬೇಕಾಗತ್ತೆ. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಹೆಣ್ಮಕ್ಳನ್ನೇ ಆಗಲಿ ಗಂಡ್ಮಕ್ಳನ್ನೇ ಆಗಲಿ ಇಬ್ಬರೂ ಸಮನಾಗಿ ನೋಡ್ಕೊಳ್ಳಿ. ಯಾಕೆ ಅಂದರೆ ಹೆಣ್ಣು ಅಂದರೆ ತುಂಬ ಕಡಿಮೆನೂ ಅಲ್ಲ, ಗಂಡು ಅಂದರೆ ತುಂಬ ಹೆಚ್ಚು ಅಲ್ಲ. ಅದಕ್ಕೆ ಇಬ್ಬರೂ ಸಮನಾಗಿ ನೋಡ್ಕೊಳ್ಳಿ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನು ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.